ನಮಸ್ತೆ ಸ್ನೇಹಿತರೆ, ಕಲ್ಪತರು ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ನಾವಿವತ್ತು ಮಶ್ರೂಮ್ನ ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಪಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಧೂಳು ಮತ್ತು ಗಲೀಜಿದೆ ಅಂತ. ನಾವು ಇದನ್ನು ಈಗ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಚಾಕು ಸಹಾಯದಿಂದ ಮಶ್ರೂಮ್ ಮೇಲ್ಗಡೆ ಒಂದು ಲೇಯರ್ ಥರ ಇರುತ್ತೆ ನೋಡಿ, ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಚಾಕುವಿಂದ ನಾವು ಸುಮ್ಮನೆ ಈ ರೀತಿ ಅಂದರೆ ಸಾಕು, ಮಶ್ರೂಮ್ ಮೇಲ್ಗಡೆ ಇರೋ ಲೇಯರ್ ನೀಟಾಗಿ ಎದ್ದು ಬರುತ್ತೆ. ನಾವು ಈ ರೀತಿ ಚಾಕು ಸಹಾಯದಿಂದ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಬೇಗ ಕ್ಲೀನ್ ಮಾಡ್ಕೋಬೋದು. ನಮಗೆ ಹಳ್ಳಿಯಲ್ಲಿ ಸಿಗುವಂಥ ಮಶ್ರೂಮ್ ಆದರೆ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಒಂದು ಸಲ ನೀರಿಗೆ ಹಾಕಿ ತೊಳ್ಕೊಂಡು ಅಡುಗೆಗೆ ಬಳಸ್ಬೋದು. ಆದರೆ ನಾವು ಈ ರೀತಿ ಪಾಕೆಟ್ ಮಶ್ರೂಮ್ ತೊಗೊಂಡು ಬಂದಾಗ ನಾವು ಇದೇ ರೀತಿ ಕ್ಲೀನ್ ಮಾಡಿ ಅಡುಗೆಗೆ ಬಳಸಬೇಕಾಗತ್ತೆ. ಏಕೆಂದರೆ ತುಂಬ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ನಾವು ಹಾಗೆ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ನೋಡಿ, ನಾನು ಬುಡ ಕೂಡ ಚಾಕುವಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಾಕುವಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬೇಗ ಕ್ಲೀನ್ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ್ಮೇಲೆ ನಾನು ಆ ಮಶ್ರೂಮ್ನ ನೀರಿಗೆ ಹಾಕ್ಕೊಳ್ತೀನಿ. ಓಕೆ, ನಾನು ಇವಾಗ ಇನ್ನೊಂದು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೀಟಾಗಿ. ಓಕೆ, ನಾನು ಚಾಕು ಸಹಾಯದಿಂದ ಮಶ್ರೂಮ್ ಮೇಲ್ಗಡೆ ಇರೋ ಲೇಯರ್ನ ತಗೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನೀವು ಇದೇ ರೀತಿ ಕೈಯಲ್ಲಿ ಕೂಡ ಆ ಲೇಯರ್ನ ತೆಗಿಬೋದು. ಆದರೆ ಚಾಕು ಸಹಾಯದಿಂದ ನೀವು ಇದನ್ನು ತೆಗಿಯೋದ್ರಿಂದ ಬೇಗನೆ ಕೆಲಸ ಆಗುತ್ತೆ. ಅಂದರೆ ಬೇಗ ನೀವು ಮಶ್ರೂಮ್ನ ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾನು ಮಶ್ರೂಮ್ ಸುತ್ತ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಸಹಾಯದಿಂದ. ನಾನು ಇದೇ ರೀತಿ ಎಲ್ಲ ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಒಂದು 2-3 ಸಲ ತೊಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಮಶ್ರೂಮ್ ಅಂತ. ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಶ್ರೂಮ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದಪ್ಪನೇ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅಡುಗೆಗೆ ಹಾಕಿದ್ಮೇಲೆ ಮಶ್ರೂಮ್ ತುಂಬ ಚಿಕ್ಕದಾಗ್ಬಿಡುತ್ತೆ. ಬೆಂದ ಮೇಲೆ ದಪ್ಪ ಇದ್ದಷ್ಟು ನಮಗೆ ಬಾಯಿಗೆ ಸಿಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.